ಅಹಂಕಾರ ಎಷ್ಟೆಷ್ಟು ಬೆಳೆಯುತ್ತೋ ಅಷ್ಟಷ್ಟು ಭಯಾನಕವಾದ ಪರಿಣಾಮಗಳಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಹಂಗತೆಯನೇವ ಚರಂ ವಿಮಾರ್ಗಾನ್ ನಚಾತ್ಮನೋ ಯೋಗಮುಪೈತಿ ಕಶ್ಚಿತ ಅಥವಾ ಯೋಗಮುಪೈತಿ ಕಂಚಿತ. ಯಾವ ಉಪಾಯವನ್ನು ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಹೀಗೆ ಯಾವ ಯೋಗವನ್ನು ಹೊಂದುವುದಿಲ್ಲ. ಆದ್ದರಿಂದ ದೇವರನ್ನ ಪಡೆಯಲಾರ, ದೇವರಿಂದ ದೂರವಾಗ್ತಾರೆ. ಹೇಳ್ತಾರೆ, ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕಃ ಯದಿ ಅಸ್ತಿ ಸಹ ಕೇವಲಮಯಂ ಲೋಕಃ ಅಸ್ತಿ ನಾಸ್ತಿ ಪರಃ ಇತಿ ಮಾನಿ ಪುನಃ ಪುನರ್ವಶಮಾಪದ್ಯತೆ. ನ ಸಾಂಪರಾಯ ಪ್ರತಿಭಾತಿ ಬಾಲಂ, ಸಾಂಪರಾಯ ಮೋಕ್ಷ, ಇದು ಮುಗಿದ ಮೇಲೆ ಅದು ಅಂತನ್ನೋದೊಂದಿದೆ ಅಂತ ಗೊತ್ತಿಲ್ಲದಂತಹ ವ್ಯಕ್ತಿಗಳು ನಾವೆಲ್ಲ. ನಾಳೆ ಅಂತನ್ನೋದೊಂದಿದೆ, ಈ ಸಂಸಾರ ಮುಗಿದ ಮೇಲೆ ನಾಳೆ ಅಂತನ್ನೋದೊಂದಿದೆ ಗೊತ್ತಿಲ್ಲ ನಮಗೆ, ಅದರ ತಿಳುವಳಿಕೆಯೇ ಇಲ್ಲ, ಅದರ ಪರಿಚಯವೇ ಇಲ್ಲ. ಹಾಗಾಗಿ ನಾವು ಅಹಂಕಾರದಲ್ಲಿದೆ. ಇವತ್ತಿನ ನಾನು ಮಾಡಿದ ತಪ್ಪುಗಳನ್ನು ಮುಚ್ಚಿ ಹಾಕಿದರೆ ಯಾರೂ ನೋಡುವವರಿಲ್ಲ, ಯಾರೂ ದಂಡನ ಮಾಡುವವರಿಲ್ಲ ಅಂತ ನಾವು ತಿಳಿದಿದ್ದೇವೆ. ನಾನೊಬ್ಬ ಇದ್ದಾನೆ, ಮತ್ತೊಬ್ಬ ದೇವರಿದ್ದಾನೆ, ಅವನು ನನ್ನ ಎಲ್ಲ ತಪ್ಪುಗಳನ್ನು ನೋಡಿದ್ದಾನೆ ಅಂತ ಸರ್ವಸಾಕ್ಷಿಯಾದ ಭಗವಂತನ ಒಂದು ಅರಿವು ತಿಳಿವು ಇತ್ತು ಅಂತಾದರೆ ನಾವು ಆ ತಪ್ಪುಗಳನ್ನು ಮಾಡ್ತಿರಲಿಲ್ಲ, ಕಡಿಮೆ ಆಗ್ತಿತ್ತು. ಹೌದೇ? ಆದ್ದರಿಂದ ಅದಕ್ಕಾಗಿ ಹೇಳ್ತಾರೆ, ನಚಾತ್ಮನ ಯೋಗ ಮುಪೈತಿ ಕಶ್ಚಿತ ತೇ ಮೋಹಿತಾಸ್ತದ್ವಶೇ ವರ್ತಮಾನಾಃ ಇತಃ ಪ್ರೇತಾಃ ತತ್ತ ಪುನಃ ಪತಂತಿ. ಆ ಮೋಹದಲ್ಲಿ ಇದ್ದ, ಅಜ್ಞಾನದಲ್ಲಿದ್ದ ಪಾಪಿಗಳು ಯಾರಿದ್ದಾರಲ್ಲ, ಆ ಪಾಪಿಗಳೆಲ್ಲರೂ ಕೂಡ ಆದದ್ದೇನು ಗೊತ್ತೇನು? ಆ ಪಾಪಿಗಳು ಇಲ್ಲಿ ಪಾಪವನ್ನು ಮಾಡಿದ್ರು, ಅಜ್ಞಾನದಲ್ಲಿ ಒದ್ದಾಡಿದ್ರು, ಅಜ್ಞಾನದಲ್ಲಿ ಮುಳುಗಿ ಪಾಪವನ್ನು ಮಾಡಿ ಯಾರೂ ಇಲ್ಲ ಅಂತ ತಿಳಿದು ಮತ್ತೆ ಅದೇ ಅಜ್ಞಾನದಲ್ಲಿ ಸಿಕ್ಕು ಬಿದ್ದು ನರಕಕ್ಕೆ ಹೋಗ್ತಾರೆ, ಯಮನ ಕೈಗೆ ಸಿಗ್ತಾರೆ, ಒದ್ದಾಡ್ತಾರೆ, ಕಷ್ಟಪಡ್ತಾರೆ. ಪುನಃ ಪತಂತಿ ಇತಃ ಪ್ರೇತಾಃ ಪುನಸ್ತೆ ಪತಂತಿ. ಇಲ್ಲಿ ಸತ್ರು, ಆದ್ರೆ ಅಲ್ಲಿ ಬಿದ್ರು. ಇಲ್ಲಿ ಸತ್ತು ಅಲ್ಲಿ ಬಿದ್ದು ಕಷ್ಟಪಡ್ತಾರೆ, ಅವರಿಗೆ ಸುಖವಿಲ್ಲ. ಪಾಪವನ್ನು ಮಾಡಬಾರದು. ಪಾಪದ ಮೂಲ ಕಾಮಕ್ರೋಧಗಳು, ಕಾಮಕ್ರೋಧಾದಿಗಳ ಮೂಲ ಪ್ರಮಾದ, ಅರ್ಥಾತ್ ಅದು ಅಜ್ಞಾನ. ಅಜ್ಞಾನದಿಂದಾಗಿ ಈ ಕಾಮಕ್ರೋಧಾದಿಗಳು ಬಂದಿವೆ. ಕಾಮಕ್ರೋಧಾದಿಗಳಿಂದ ಪಾಪವಾಗತ್ತೆ, ಪಾಪದಿಂದ ನಾನಾ ವಿಧವಾದ ದುಃಖವಿದೆ. ತತಸ್ಥಾನ್ ದೇವ ಅನುವಿಪ್ರವಂತೆ ಅಥೋ ಮೃತ್ಯುರ್ಮರಣಾದಭ್ಯುಪೈತಿ. ಆ ದೇವತೆಗಳು ನೋಡ್ತಾ ಇರ್ತಾರೆ, ಮೋಜು ನೋಡ್ತಾರೆ. ದೇವತೆಗಳು ಯಾರೂ ನಮ್ಮ ಉದ್ಧಾರಕ್ಕಾಗಿ ಬರುವುದಿಲ್ಲ, ಅವರ ಕಾಲಿಗೆ ಬೀಳದ ಹೊರತು ಯಾರೂ ನಮ್ಮ ಉದ್ಧಾರಕ್ಕೆ ಬರುವುದಿಲ್ಲ. ತಪ್ಪು ಮಾಡಿ ಆದರೂ ಕೊನೆಗೆ ಕಾಲಿಗಾದರೂ ಬಿದ್ರೆ ಕ್ಷಮೆ ಮಾಡ್ತಾರೆ. ತಪ್ಪೂ ಮಾಡಿದ ದೇವತೆಗಳಿಗೆ ಕಾಲಿಗೂ ಬೀಳಲಿಲ್ಲ ಅಂತವರಿಗೆ ಉದ್ಧಾರವಿಲ್ಲ, ಅಂತವರಿಗೆ ಉದ್ಧಾರವಿಲ್ಲ. ತಪ್ಪು ಮಾಡಿ ದೇವರ ಕಾಲಿಗಾದರೂ ಬಿದ್ದರೆ, ಭಗವಂತನಿಗೆ ಬೇಡಿಕೊಂಡ್ರೆ, ದೇವತೆಗಳಿಗಾದರೂ ಬೇಡಿಕೊಂಡ್ರೆ ಆಗ ಸ್ವಲ್ಪ ರಿಯಾಯಿತಿ ಆಗಬಹುದು. ಪೂರ್ಣ ಅಲ್ಲ, ಸ್ವಲ್ಪ ರಿಯಾಯಿತಿ ಆಗಬಹುದು. ಡಿಸ್ಕೌಂಟ್ ಮಾಡ್ತಾರೆ, ಪೂರ್ಣವಾಗಿ ಪರಿಹಾರವಾಗದಿದ್ರು. ಹಾಗಾಗಿ ಅದಕ್ಕಾಗಿ ಹೇಳ್ತಾರೆ, ದೇವತೆಗಳು ಅಂಥವರನ್ನು ನೋಡಿ ತಪ್ಪು ಮಾಡಿದವನನ್ನ, ಹ್ಯೂಮನ್ ಫಾಲಿ ಇಸ್ ಅ ಗ್ರೇಟ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಮನುಷ್ಯ ಮಾಡುವ ತಪ್ಪು ಈ ಜಗತ್ತಿನ ಸಂಚಾಲನೆಗೆ ದೇವರ ಕೈಗೆ ಸಿಕ್ಕ ಉತ್ತಮವಾದ ಅಸ್ತ್ರ, ಸಾಧನೆ ಅಂತ ಹೇಳ್ತಾನಪ್ಪ. ನಾವು ಮಾಡಿದ ತಪ್ಪಿನಿಂದಾಗಿ ಸಂಸಾರ ನಡೀತಾ ಇದೆ. ಎಲ್ಲರೂ ತಪ್ಪು ಮಾಡುವುದನ್ನು ನಿಲ್ಲಿಸಿ ಸಂಸಾರವನ್ನೇ ನಿಲ್ಲಿಸಬೇಕಾಗತ್ತೆ ಭಗವಂತನಿಗೆ. ಜಗತ್ತಿನಲ್ಲಿ ತಪ್ಪು ಆಗ್ತಾ ಇದೆ, ಜೀವರು ತಪ್ಪು ಮಾಡ್ತಾರೆ ಅಂತನ್ನುವುದಕ್ಕಾಗಿ ಸಂಸಾರ ನಡೀತಾ ಇದೆ. ಇನ್ ಫ್ಯಾಕ್ಟ್ ಇದರಲ್ಲೇನು ಪರಿವರ್ತನೆ ಮಾಡಬೇಕಾದದ್ದಿಲ್ಲ. ಈ ನಿಯಮದಲ್ಲಿ ಪಾಪಗಳಿದೆ ಅಂತನ್ನುವುದಕ್ಕಾಗಿ ಸಂಸಾರ ನಡೀತಾ ಇದೆ. ಪಾಪಗಳೇ ಪೂರ್ಣವಾಗಿ ಹೋಯಿತು, ಜಗತ್ತಿನಲ್ಲಿ ಪಾಪ ಅನ್ನೋದೇ ಪೂರ್ಣವಾಗಿ 100% ಮೈನಸ್ ಆಯಿತು, ಸಂಸಾರ ಉಳಿಲಿಕ್ಕೆ ಸಾಧ್ಯವಿಲ್ಲ. ಶುದ್ಧಂ ಅಪಾಪವಿದ್ಧಂ, ಯಾರು ಅಪಾಪವಿದ್ದನೋ ಅವನು ಮುಕ್ತ. ಹಾಗಾಗಿ ಪಾಪವಿದೆ ಅಂತಾದ್ರೆ ಸಂಸಾರ, ಸಂಸಾರವಿಲ್ಲ ಅಂತಾಗಬೇಕಾದ್ರೆ ಪಾಪವಿಲ್ಲ ಅಂತ. ಆದ್ದರಿಂದ
ತತಸ್ಥೆ ತತಸ್ಥಾನ್ ದೇವ ಅನುವಿಪ್ಲವಂತೆ ಅಥೋ ಮೃತ್ಯುರ್ಮರಣಾದ ದ್ವಿಪೈತಿ ಕರ್ಮೋದಯೇ ಕರ್ಮ ಫಲಾನುರಾಗಾಹ. ಇನ್ನೇನು ವಿಚಿತ್ರ, ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮ ಒಳ್ಳೆ ಪುಣ್ಯದ ಪ್ರಾರಬ್ಧ ಕರ್ಮ ಬರ್ತದೆ. ಒಳ್ಳೆ ಐಶ್ವರ್ಯ, ಸಂಪತ್ತು, ಮದುವೆ, ಮಕ್ಕಳು, ಮನೆ, ಬೇಕಾದಷ್ಟು ಕೀರ್ತಿ, ನಾನಾ ಜನ ದಾಸದಾಸಿಯರು, ಸೇವಕರು ಹೇಳಿದ ಮಾತು ಕೇಳುವಂತಹ ಜನ, ಪ್ರಜೆ, ದೊಡ್ಡ ರಾಜ್ಯ, ಅಧಿಕಾರ ಎಲ್ಲ ಸಿಕ್ಕೋಗತ್ತೆ. ಕರ್ಮೋದಯ ಭಾರಿ ಕರ್ಮದಿಂದ ಉದಯವಾಗತ್ತೆ, ಅಥವಾ ಪ್ರಾರಬ್ಧ ಕರ್ಮ ಪರಿಪಕ್ವವಾಗಿ ನಮಗೆ ನಾನಾ ವಿಧವಾದ ಫಲಗಳು ಸಿಗುವ ಅನುಕೂಲವಾದ ಕಾಲ ಬರ್ತದೆ. ಆಗ ಆಯ್ತಪ್ಪ, ಸುಖವಾಗಿದ್ದೀನಿ, ಇನ್ನು ಯಾಕೆ ನಾನು ವಿಚಾರ ಮಾಡಬೇಕು, ಯಾಕೆ ಕೆಟ್ಟ ಕೆಲಸ ಮಾಡಬೇಕು, ಬಿಟ್ಬಿಡೋಣ. ಮನುಷ್ಯನಿಗೆ ಹೊಟ್ಟೆ ಹೊರೆಯೋದಕ್ಕಾಗಿ ಅಥವಾ ಗಳಿಸೋದಕ್ಕಾಗಿ ಕೆಟ್ಟ ಕರ್ಮ ಮಾಡಬೇಕು, ನಿಜ. ಗಳಿಸಿ ಆದ ಮೇಲೂ ಕೂಡ ಕೆಟ್ಟ ಕೆಲಸವನ್ನು ಮಾಡಿ ಗಳಿಕೆಯನ್ನು ಹೆಚ್ಚು ಮಾಡ್ತೇನೆ ಅಂತಂತಾನಲ್ಲ, ಇವನೆಂಥ ಮೂಢ. ಶಾಸ್ತ್ರ ಕೇಳ್ತದೆ, ಉತ್ತಮವಾದಂತಹ ಐಶ್ವರ್ಯ, ಸಂಪತ್ತು, ಸಮೃದ್ಧಿ ಎಲ್ಲ ಸಿಕ್ಕಾಗಲೂ ಮನುಷ್ಯ ಯಾಕೆ ಪಾಪ ಮಾಡ್ತಾನೆ? ಕರ್ಮಫಲ ಅನುರಾಗ. ಆ ಕರ್ಮ ಫಲದಲ್ಲಿ ಮತ್ತೆ ಮತ್ತೆ ಅನುರಾಗ, ಮತ್ತೆ ಮತ್ತೆ ಪ್ರೀತಿ, ಮತ್ತಷ್ಟು ಹೆಚ್ಚು ಗಳಿಸಬೇಕು ಅಂತ ನಮ್ಮ ಲೋಭ. 10 ಜನ ನನ್ನ ಕೈಯಲ್ಲಿ ವಶವಾಗಿದ್ದಾರೆ ಅಂದ್ರೆ 100 ಜನರಾಗಲಿ. ಒಂದು ಸಣ್ಣ ರಾಜ್ಯ ನನ್ನ ವಶದಲ್ಲಿದೆ, ಆದ್ದರಿಂದ ನಾನು ಮುಖ್ಯಮಂತ್ರಿ ಅಂತ ಆದ್ರೆ ಇಲ್ಲ, ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷಿಸ್ತಾನೆ. ಇದು ಹೀಗೆ ಬೆಳೀತಾ ಹೋಗುತ್ತೆ ಹೊರತು ಇದು ಮುಕ್ತಾಯವಾಗುವುದಿಲ್ಲ. ಕರ್ಮೋದಯೇ ಕರ್ಮ ಫಲಾನುರಾಗ. ಕರ್ಮದ ಫಲದ ಬಗ್ಗೆ ನಾನಾ ವಿಧವಾದ ಅನುರಾಗ, ಪ್ರೀತಿ, ಸ್ನೇಹ, ಅದರ ಆಕಾಂಕ್ಷೆ, ಅಪೇಕ್ಷೆಗಳನ್ನ ಯಾವಾಗಲೂ ಮನಸ್ಸಿನಲ್ಲಿ ಮಾಡಿ ಅವನು ಹಂಬಲಿಸ್ತಾನೆ. ಬೇಕು ಅಂತಾನೆ, ಬೇಡ ಅಂತ ಅನ್ನೋದಿಲ್ಲ, ಸಾಕು ಅಂತ ಅನ್ಸೋದೇ ಇಲ್ಲ. ಎಂದಿಗೂ ಬೇಕು, ಎಂದೂ ಸಾಕು ಅಂತಿಲ್ಲ. ಹಾಗಾಗಿ ತತಸ್ಥೆ ಕರ್ಮೋದಯೇ ಕರ್ಮ ಫಲಾನುರಾಗ ತತ್ರಾನುತೆ ಯಾಂತಿ ನತರಂತಿ ಮೃತ್ಯುಂ. ಆ ಹೊತ್ತಿಗೇನಾದ್ರೂ ಕರ್ಮ ಎಲ್ಲ ಸುಖ ಇದೆಯಪ್ಪ, ಸಮೃದ್ಧಿ ಇದೆ, ಸಾಕು, ಏನು ಬೇಡ, ನಾವಿನ್ ಕೇವಲ ದೇವರದು ಮಾತ್ರ ಮಾಡು, ಏನು ಮಾಡಿದ್ರು ದೇವರು. ಇಲ್ಲೊಬ್ಬ ಗೃಹಸ್ಥ ಇದ್ದ, ಈಗಿದ್ದಾರೆ, ಇಲ್ಲಿಲ್ಲ, ನಾಸಿಕದಲ್ಲಿದ್ದಾರೆ, ಗುಜರಾತಿ ಮನುಷ್ಯ. ಅವನು ಹೇಳ್ತಾ ಇದ್ದ, ಒಳ್ಳೆ ಗಳಿಸುವಾಗ ಗಳಿಸಿದ, ವ್ಯಾಪಾರಿ ಗಳಿಸುವಾಗ ಗಳಿಸಿದ, ಬೇಕಾದಷ್ಟು ಸಮೃದ್ಧಿಯಾಗಿ ಗಳಿಸಿದ ಅಂತ ಇಟ್ಕೊಳ್ಳಿ. ಗಳಿಸಿ ಆದ ಮೇಲೆ ಅವನು ಒಂದು ಹಂತಕ್ಕೆ ತನ್ನ ಮಗನಿಗೆ ಎಲ್ಲ ವ್ಯಾಪಾರವನ್ನು ಕೊಟ್ಟಾದ ಮೇಲೆ ನಾಸಿಕಕ್ಕೆ ಅವನು ಯಾಕೋ ಮೋಹ, ನಾಸಿಕಕ್ಕೆ ಹೋದ. ನಾಸಿಕದಲ್ಲಿ ಇರ್ತಾನೆ. ಅವನು ಹೇಳ್ತಾನೆ, ಏನೀಗ ಕಾಣುವುದಿಲ್ಲಲ್ಲ ಅಂತಂದ್ರೆ, ನಾನು ಯಾಕೆ ಕಾಣಬೇಕಿಲ್ಲಿ ಅಂತ ಕೇಳಿದ. ಏನೋ ಮಾರ ಹೀಗಂತಿ ಅಂತಂದ್ರೆ ಅದಕ್ಕೆ ಹೇಳಿದ, ಇಲ್ಲ, ನಾನು ಗಳಿಸುವಾಗ ಗಳಿಸೀನಿ, ಈಗೆಲ್ಲ ಸಮೃದ್ಧಿ ಇದೆ, ನನಗೇನ್ ಬೇಕೋ ಅಷ್ಟನ್ನ ನಾನು ಇಟ್ಕೊಂಡು ನಾನು ಅಲ್ಲಿ ಹೋಗಿದ್ದೀನಿ, ನನ್ನ ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಟ್ಟೀನಿ, ನಾನು ಯಾಕೆ ವ್ಯಾಪಾರ ಮಾಡಬೇಕು, ಯಾಕೆ ಪಾಪ ಮಾಡಬೇಕು, ಯಾಕೆ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಇಟ್ಕೊಂಡು ಒಂದ್ ಸಣ್ಣ ಮನೆ ಇಟ್ಕೊಂಡು ನಾಸಿಕದಲ್ಲಿ ನಾನು ನಿತ್ಯ ಗೋದಾವರಿ ಸ್ನಾನ, ನನ್ನ ಮಾಲ ಜಪ ಮಾಡ್ತಾ ಇರ್ತೀನಿ, ಭಾಗವತಗಳಾಗ್ತಿರ್ತದೆ, ಅಲ್ಲಲ್ಲಿ ಕೇಳ್ತೇನೆ, ಸತ್ಕರ್ಮ ಮಾಡ್ತೇನೆ, ಇನ್ನೇನು ಮಾಡುದಿಲ್ಲ, ಏನೂ ಮಾಡುದಿಲ್ಲ. ನಾಸಿಕದಲ್ಲಿರುವಾಗ ನಾನು ಪೂರ್ಣ ಮೌನ, ಇಲ್ಲಿ ಬಂದೀನಿ, ನಾನು ಮಾತಾಡ್ತಾ ಇದ್ದೀನಿ, ಇಲ್ಲದೆ ಇದ್ರೆ ಮಾತು ಇಲ್ಲ. ಅಂದ್ರೆ ಹೇಳೋ ತಾತ್ಪರ್ಯ, ಮನುಷ್ಯನಿಗೆ ಸಂಪಾದನೆ, ಸಮೃದ್ಧಿ ಸಿಕ್ಕಾಗ ಆದ ಮೇಲಾದ್ರೂ ಪಾಪವನ್ನ ಮಾಡುವುದು ಬಿಡ್ತಾನೆಯೇ? ಬಹಳ ಅಪರೂಪ, ಸಾಧ್ಯವೇ ಇಲ್ಲ. ಬಿಡುದಿಲ್ಲ ಪಾಪವನ್ನು, ಮಾಡಿ ಚಟ, ಹಾಗಾಗಿ ಬಿಡುದಿಲ್ಲ. ಆದ್ದರಿಂದ ಕರ್ಮೋದಯೇ ಕರ್ಮ ಫಲಾನುರಾಗ ತತ್ರಾನುತೆ ಯಾಂತಿ ನತರಂತಿ ಮೃತ್ಯುಂ. ಇಷ್ಟಾಗಿ ಅದನ್ನು ಬೆನ್ನತ್ತುತ್ತಾರೆ. ಮತ್ತೆ ಮತ್ತೆ ಈ ಆಶೆ, ಮತ್ತೆ ನಾನಾ ವಿಧವಾದ ಮೋಹ ಅದಕ್ಕೆ ಸಿಕ್ಕು ಬಿದ್ದು ಅವರಿಗೆ ಎಂದು ಮೃತ್ಯುವನ್ನು ದಾಟುವ, ಪ್ರಮಾದವನ್ನು ದಾಟುವ, ಅಜ್ಞಾನವನ್ನು ಕಳೆದುಕೊಂಡು ಮುಕ್ತರಾಗುವ ಅವರ ಗೋಜಿಗೆ ಹೋಗುವುದಿಲ್ಲ. ಸದರ್ಥ ಯೋಗಾನವಗಮಾತ್ ಸಮಂತಾತ್ ಪ್ರವರ್ತತೆ ಭೋಗಯೋಗೇನ ದೇಹಿ. ಸದರ್ಥ ಯೋಗ ಅನವಗಮಾತ್, ಆ ಭಗವಂತನ ತತ್ವಜ್ಞಾನ ಶಾಸ್ತ್ರ ಕೇಳಲೇ ಇಲ್ಲ, ತತ್ವಜ್ಞಾನ ಆಗಲೇ ಇಲ್ಲ, ಭಗವಂತ ಏನು ಅಂತ ಗೊತ್ತೇ ಆಗಲಿಲ್ಲ. ಹೀಗಾಗಿ ಸದರ್ಥ ಯೋಗ ಅನವಗಮಾತ್ ಸಮಂತ ಪ್ರವರ್ತತೆ ಭೋಗಯೋಗೇನ ದೇಹಿ. ಸದಾ ಕಾಲ ಯಾವಾಗಲೂ ಭೋಗದಲ್ಲಿ ಆಸಕ್ತನಾಗಿ ಮತ್ತೆ ಜೀವ ಇರ್ತಾನೆ. ಹಾಗಾಗಿ ಈ ದೇಹಿ
ಈ ಸಂಸಾರಿಯಾದ ಮನುಷ್ಯ ಇವನ ಈ ಸಂಸಾರಕ್ಕೆ ಫುಲ್ ಸ್ಟಾಪ್ ಬರುವುದೇ ಇಲ್ಲ, ಬರುವುದೇ ಇಲ್ಲ, ಮುಕ್ತಾಯವಾಯಿತು ಅಂತ ಆಗುವುದೇ ಇಲ್ಲ. ಕಾಮ ಬರುವುದಿಲ್ಲ ಫುಲ್ ಸ್ಟಾಪ್ ಅಲ್ಲಿ. ತದ್ವೈ ಮಹಾಮೋಹನಂ ಇಂದ್ರಿಯಾಣಂ ಮಿಥ್ಯಾರ್ಥ ಯೋಗಸ್ಯ ಗತಿರಿಹಿ ನಿತ್ಯ. ಎಲ್ಲ ವ್ಯರ್ಥವಾದದ್ದು, ಎಲ್ಲ ದುಷ್ಟವಾದದ್ದು, ಎಲ್ಲ ಕೆಟ್ಟ ವಸ್ತುಗಳು, ಅವುಗಳನ್ನೇ ಭೋಗ ಮಾಡ್ತಾನೆ, ಅವುಗಳಲ್ಲೇ ತೊಡಗ್ತಾನೆ. ಒಂದು ಒಳ್ಳೇದುಂಟ ಹೊರಗೆ ಇಲ್ಲ, ಒಂದು ಒಳ್ಳೇದಿಲ್ಲ, ಎಲ್ಲ ಕೆಟ್ಟದ್ದು. ಏನು ಭೋಗ ಮಾಡ್ತಾನೋ ಅದೆಲ್ಲ ಕೆಟ್ಟದ್ದೇ, ಪ್ರಾಯ ಕೆಟ್ಟದ್ದೇ. ಅದನ್ನೆಷ್ಟೆಲ್ಲ ಶೋಧನೆ ಮಾಡಬೇಕಾಗತ್ತೆ ಹೇಳಿ ನೋಡೋಣ. ಒಂದನ್ನು ಭೋಗ ಮಾಡಬೇಕಾದರೂ ಅದು ಶೋಧನೆ ಮಾಡದೆ ಭೋಗ ಮಾಡಿದರೆ ಅದು ಕೆಟ್ಟದ್ದು. ಅದು ನಮ್ಮನ್ನೂ ಕೆಡಿಸ್ತದೆ, ನಮ್ಮವರನ್ನೂ ಕೆಡಿಸ್ತದೆ. ಹಾಗಾಗಿ ಮಿಥ್ಯಾರ್ಥ ಯೋಗಾಭಿಹತಾಂತರಾತ್ಮ ಸ್ಮರನ್ನುಪಾಸ್ತೆ ವಿಷಯಾನ್ ಸಮಂತ. ಮಿಥ್ಯಾರ್ಥ ಯೋಗಾಭಿಹತಾಂತರಾತ್ಮ ಯಾವಾಗಲೂ ದುರ್ವಿಷಯಗಳನ್ನ ಭೋಗ ಮಾಡಿ ಮಾಡಿ ಅವುಗಳ ಸಂಸ್ಕಾರ ಮನಸ್ಸಿನಲ್ಲಿ ತುಂಬ ತುಂಬಿದೆ, ಪೈಲಪ್ ಆಗಿದೆ. ಅಷ್ಟು ತುಂಬಿಕೊಂಡಿದೆಯಲ್ಲ, ಆ ಸಂಸ್ಕಾರಗಳು ನಿರ್ಮೂಲನ ಮಾಡೋದು, ಉನ್ಮೂಲನ ಮಾಡೋದು ತುಂಬಾ ಅಸಾಧ್ಯ, ಅತ್ಯಂತ ಅಸಾಧ್ಯ. ಹಾಗಾಗಿ ಅವುಗಳನ್ನೇ ಸ್ಮರನ್ನೋಪಾಸ್ತೆ, ಯಾವಾಗಲೂ ಅದನ್ನೇ ಸ್ಮರಣೆ ಮಾಡ್ತಾ ಇರ್ತಾನೆ. ಆ ಭೋಗಗಳನ್ನ ಮಾಡಬೇಕು ಅಂತ ಅನ್ನುವುದಾಗಿ ಆಲೋಚನೆ ಮಾಡ್ತಾನೆ. ಭೋಗವನ್ನು ಬಿಡಬೇಕು ಅಂತ ಅನ್ನುವ ಆಲೋಚನೆ ಮನುಷ್ಯನಿಗೆ ದಿನಕ್ಕೊಂದು ಬಾರಿ ಬಂದರೂ ಸಾಕು. 10 ವರ್ಷವಲ್ಲ 10 ಜನ್ಮವಾದರೂ ಕಳೆದ ಮೇಲೆ ಕೊನೆಗೊಮ್ಮೆ ವೈರಾಗ್ಯವನ್ನು ತಾಳಬಹುದು. ಆದರೆ ದಿನಕ್ಕೊಂದು ಸಲವೂ ಈ ವೈರಾಗ್ಯದ ವಿಚಾರ ಬರುವುದಿಲ್ಲ, ಬಿಡಬೇಕು ಅಂತ ಅನಿಸುವುದಿಲ್ಲ. ಅಂದ್ಮೇಲೆ ಯಾಕೆ ಅವನಿಗೆ ಸಂಸಾರದಿಂದ ವಿರಕ್ತಿ ಬರಬೇಕು? ಹೇಗ್ ಬಂದಿತ್ತು? ಬರ್ಲಿಕ್ಕೇನ್ ಕಾರಣ? ನಿಮಿತ್ತ ಏನಿದೆ? ಏನಿಲ್ಲ, ಬರುವುದಿಲ್ಲ. ಸ್ಮರನ್ನೋಪಾಸ್ತೆ ವಿಷಯಾನ್ ಸಮಂತ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ವಿಷಯಾನ್ ಧ್ಯಾಯತಃ, ಸದೈವ ವಿಷಯಗಳನ್ನು ಧ್ಯಾನ ಮಾಡ್ತಾನೆ, ಚಿಂತನೆ ಮಾಡ್ತಾನೆ, ಅದನ್ನೇ ಆಲೋಚನೆ ಮಾಡ್ತಾನೆ. ಇನ್ ಬೇರೆ ಏನಿಲ್ಲ. ಅವನಿಗೆ ಆಗೋದೇನು? ಅವನಿಗೇನಾಗೋದು? ಆ ವಿಷಯಗಳ ಧ್ಯಾನವೇ ಆಯಿತು, ಅವುಗಳಲ್ಲೇ ಆಸಕ್ತಿ ಬೆಳೀತು. ಅದನ್ನು ಬಿಟ್ಟು ಮತ್ತೊಂದು ಯಾವುದು ಅವನಿಗೆ ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ ಅಭಿಧ್ಯಾವೈ ಪ್ರಥಮಂ ಹಂತಿ ಲೋಕಾನ್. ಈ ಅಭಿಧ್ಯಾನ, ಅಭಿಧ್ಯಾನ ಅಂದ್ರೆ ಅಪೇಕ್ಷೆ, ಈ ವಿಧವಾದ ಆಲೋಚನೆ, ಅವುಗಳ ಸತತವಾದ ಚಿಂತನ, ನಾನಾ ವಿಧವಾದ ವಿಷಯಗಳನ್ನ ಚಿಂತನ ಮಾಡುವುದರೊಳಗೆ ಅವನು ಬೇಕು ಅಂತ ಬೇಡುವುದು 2ನೇ ಹಂತ, ಗಳಿಸ್ತೇನೆ ಅಂತ ಹೊರಡುವುದು 3ನೇ ಹಂತ, ಅದಕ್ಕಾಗಿ ತಾನು ಹಠ ತೊಡುವುದು 4ನೇ ಹಂತ, ಸಿಗದಿದ್ದಾಗ ಕೋಪಗೊಳ್ಳುವುದು 5ನೇ ಹಂತ, ಪಡೆದಿದ್ದವರ ಮೇಲೆ ಮಾತ್ಸರ್ಯ ಪಡೆದವರ ಮೇಲೆ ಮಾತ್ಸರ್ಯ ಪಡುವುದು ಮುಂದಿನ ಹಂತ. ಇದೆಲ್ಲ ಮುಂದಿನ. ಆದರೆ ಮೊದಲನೇದ್ದು ಆ ವಸ್ತುವಿನ ಬಗ್ಗೆ ಚಿಂತನ, ಆಲೋಚನೆ, ಥಿಂಕಿಂಗ್ ಪ್ರೋಸೆಸ್, ಅದು ಸತತವಾಗಿ ಆ ವಸ್ತುವಿನ ಬಗ್ಗೆ ಆಲೋಚನೆ ಇರ್ತದೆ. ಸತತವಾದ ಒಂದು ವಸ್ತುವಿನ ಆಲೋಚನೆ ಅನ್ನೋದು ಮನುಷ್ಯನಿಗೆ ಭಯಾನಕವಾದ ವಸ್ತು. ಕೃಷ್ಣ ಹೇಳಿದ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಯಾವ ವಸ್ತುವನ್ನು ನೀನು ಯಾವಾಗಲೂ ಆಲೋಚನೆ ಮಾಡ್ತೀಯೋ ಆ ವಸ್ತುವಿನ ಬಗ್ಗೆ ನಿನಗೆ ಸ್ನೇಹ, ಪ್ರೇಮ, ಎಳೆತ, ಸೆಳೆತ ಬೆಳೀತಾ ಹೋಗುತ್ತೆ. ಆ ವಸ್ತುವನ್ನು ನೀನು ಆಲೋಚನೆ ಮಾಡುವುದನ್ನು ನಿಲ್ಲಿಸಿದರೆ ಆಗ ಆ ವಸ್ತುವಿನ ಬಗ್ಗೆ ನಿನಗೆ ಪ್ರೇಮವೋ ಎಳೆತವೋ ಕಮ್ಮಿ ಆಗುವ ಸಂಭವ ಇದೆ. ವಸ್ತುವಿನ ಆಲೋಚನೆಯನ್ನ ನಿನ್ನ ತಲೆಯಲ್ಲಿ ನೀನ್ ತರಬೇಡ. ಹಠದಿಂದ ನಾವು ತಂದ್ಕೊಳ್ತೇವೆ ಕೆಲವು ಸಲ. ವಿಚಿತ್ರ, ಹಠದಿಂದ ದೇವರನ್ನ ನಾವು ಸ್ಮರಣೆ ಮಾಡುವುದಿಲ್ಲ, ದೇವರನ್ನ ಒಂದು ಬಾರಿ ಸ್ಮರಣೆ ಮಾಡುವುದಿಲ್ಲ. ವಿಷಯಗಳು ಯಾವಾಗಲೂ ನಮ್ಮ ತಲೆಯಲ್ಲಿ ತುಳಿಯುತ್ತೆ. ಅಭಿಧ್ಯಾವೈ ಪ್ರಥಮಂ ಹಂತಿ ಲೋಕಾನ್ ಕಾಮಕ್ರೋಧವು ಅನುಗೃಹ್ಯಾಶು ಪಶ್ಚಾತ್. ಕಾಮಕ್ರೋಧಗಳು ನಂತರ ಬರುವಂತಹದ್ದು. ಮೊದಲು ಆ ವಸ್ತುವಿನ, ಕೆಟ್ಟ ವಸ್ತುವಿನ ಚಿಂತನವೇನಿದೆ, ಆ ಕೆಟ್ಟ ವಸ್ತುವಿನ ಆಲೋಚನೆ ಮನಸ್ಸಿನಲ್ಲಿ, ಅವುಗಳ ಇಮೇಜ್ ಏನು ಕ್ರಿಯೇಟ್ ಆಗತ್ತೋ ಆ ಇಮೇಜ್ ಅದು ಮೊಟ್ಟ ಮೊದಲು ನಮ್ಮನ್ನು ಹಾಳು ಮಾಡುವುದು. ದೊಡ್ಡ ಪ್ರಹಾರ ಬೀಳುವುದು ಅಂದ್ರೆ ಆ ದುರ್ವಿಷಯಗಳ ಇಮೇಜ್ ಚಿತ್ರೀಕರಣ, ಅವುಗಳನ್ನ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡುವುದು, ಅದು ನಮ್ಮನ್ನ ಮೊಟ್ಟ ಮೊದಲು ಪ್ರಹಾರ ಮಾಡಿ ನಮ್ಮನ್ನು ಕೊಲ್ತದೆ. ಕೃಷ್ಣ ಹೇಳಿದ ಮಾತು ಸನತ್ಸುಜಾತರು ಇಲ್ಲಿ ಹೇಳ್ತಾ ಇದ್ದಾರೆ. ಅಭಿಧ್ಯಾವೈ ಪ್ರಥಮಂ ಹಂತಿ ಲೋಕಾನ್ ಕಾಮಕ್ರೋಧವು ಅನುಗೃಹ್ಯಾಶು ಪಶ್ಚಾತ್. ಆಮೇಲೆ ಇದಾದ ಮೇಲೆ ಕೊನೆಗೆ
ಕಾಮಕ್ರೋಧಗಳು ಬೆನ್ನತ್ತವೆ. ಕಾಮಕ್ರೋಧ ಆಮೇಲೆ ಬರುವಂತ ವಸ್ತುವನ್ನು ನೋಡಬೇಕು ಮೊದಲು. ಒಂದು ಮನೆ, ಒಂದು ಕಾರು, ಒಂದು ಅಧಿಕಾರ, ಒಂದು ಸಂಪತ್ತು, ಒಂದು ಐಶ್ವರ್ಯ, ನಾನಾ ವಿಧವಾದ ಭೋಗದ್ರವ್ಯಗಳು, ಅವುಗಳನ್ನು ನೋಡ್ಬೇಕು. ನೋಡಿ ಆದ ಮೇಲೆ ತಿನ್ಬೇಕು ಅಂತನೂ ಆಸೆ ಬರುತ್ತೆ. ನೋಡದೇ ಇದ್ದವನಿಗೆ ತಿನ್ನಬೇಕು ಅಂತ ಏನ್ ಆಸೆ ಬರ್ತದೆ ಹೇಳಿ ನೋಡ. ತಿನ್ನಬೇಕು ಅಂತ ಆಸೆ ಇಲ್ಲ, ಗಳಿಸ್ಬೇಕು ಅಂತ ಆಸೆ ಇಲ್ಲ, ಪಡಿಬೇಕು, ಹೊಂದಬೇಕು ಏನಿಲ್ಲ ಅವನಿಗೆ. ಯಾಕೆ? ನೋಡೇ ಇಲ್ಲ, ಅವರ ಆಸೆ ಇಲ್ಲ. ಒಂದು ನೋಡಿದರೆ ಅಲ್ಲ, ಸವಿಯನ್ನು ಉಂಡ ಮೇಲಂತೂ ಅದು ಗಟ್ಟಿಯಾಯಿತು. ಬೇಕೇ ಬೇಕಿದೆ. ನೋಡುವುದು ಒಂದು, ಭೋಗಿಸುವುದು ಒಂದು. ನೋಡಿ ಆದ ಮೇಲೆ ಸಾಲುದು, ಭೋಗಿಸಬೇಕು. ಭೋಗಿಸಿ ಆಯಿತು ಅಂತಂದ್ರೆ ಅದು ಬೇಕೇ ಬೇಕು ಅಂತ ಹಠ ಆ ವಿಷಯದಲ್ಲಿ ಬಂತು. ಅದು ಗಟ್ಟಿಯಾಯಿತು, ಅದು ಆಶೆ ಆಯ್ತದು. ಮದುವೆ ಚಿಂತನವಾಗಲಿಲ್ಲ, ಅದು ಆಶೆ ಆಯಿತು. ಹಾಗಾಗಿ ಒಂದೊಂದೊಂದೊಂದು ವಿಶ್, ವಿಲ್, ಡಿಸೈರ್, ಎಕ್ಸ್ಪೆಕ್ಟೇಷನ್, ಇದೆಲ್ಲ ಬೇರೆ 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 ಹಂತಗಳು. ಹಾಗೆ ನಮ್ಮಲ್ಲೂ ಶಾಸ್ತ್ರದಲ್ಲಿ ನಾನಾ ವಿಧವಾದ ಹಂತಗಳೆಲ್ಲ ಇದೆ. ಆ ಹಂತಗಳನ್ನ ಹೇಳ್ತಾ ಇದ್ದಾರೆ. ಅಭಿಧ್ಯ ವೈ ಪ್ರಥಮಂ ಹಂತಿ ಲೋಕಾನ್ ಕಾಮಕ್ರೋಧವು ಅನುಗೃಹ್ಯಾಶು ಪಶ್ಚಾತ್. ಅನುಗೃಹ್ಯ ಅಂದ್ರೆ ನಮ್ಮನ್ನ ಈ ಅಭಿಧ್ಯ ಚಿಂತನವನ್ನು ಬೆನ್ನತ್ತಿ ಕಾಮಕ್ರೋಧಗಳು ನಮ್ಮನ್ನ ಕಟ್ಟಿ ಹಾಕತ್ತೆ. ಕಾಮಕ್ರೋಧಗಳು ಕಟ್ಟಿ ಹಾಕತ್ತೆ. ಚಿಂತನ ನಮ್ಮನ್ನ ಸೆಳೀತದೆ, ಕಾಮಕ್ರೋಧಗಳು ಹಗ್ಗದಿಂದ ಕಟ್ಟಿ ಹಾಕ್ತದೆ. ಪ್ರಾಣಿಯನ್ನು ಹಿಡಿಯುವುದು ಒಂದರಿಂದ, ಅದನ್ನು ಕಟ್ಟಿ ಹಾಕುವುದು ಮತ್ತೊಂದರಿಂದ. ಹಾಗೆ ಪ್ರಲೋಭನವನ್ನು ಕೊಟ್ಟಾಗ ಮೀನು ಸಿಗತ್ತೆ, ಸಿಕ್ಕ ಮೀನನ್ನ ಅದನ್ನ ಕಟ್ಟಿ ಹಾಕುವುದು ಮತ್ತೊಂದರಿಂದ. ಹಾಗೆ ಮೊದಲು ಅಭಿಧ್ಯಾನ, ಚಿಂತನ, ಆಮೇಲೆ ನಮಗೆ ಕಾಮಕ್ರೋಧ. ಆ ಕಾಮಕ್ರೋಧಗಳು ನಮ್ಮನ್ನು ಕಟ್ಟಿ ಹಾಕಿ ಏತೇ ಬಾಲಾನ್ ಮೃತ್ಯವೇ ಪ್ರಾಪಯಂತಿ. ಹೀಗೆ ಈ ಅಭಿಧ್ಯಾನ ಅಥವಾ ಚಿಂತನ ಇಲ್ಲ, ಕಾಮಕ್ರೋಧಗಳಿವೆಲ್ಲವೂ ಕೂಡ ನಮ್ಮನ್ನು ಪೀಡಿಸುವುದು. ಯಾರನ್ನ ಪೀಡಿಸ್ತದೆ ಅಂತ ನಾವು ಪ್ರಶ್ನೆಗೆ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಬಾಲಾನ್, ಮೂರ್ಖರನ್ನ. ಯಾರಿಗೆ ಧೀರತ್ವವಿಲ್ಲ, ಯಾರಿಗೆ ಧೈರ್ಯ ಇಲ್ಲ ಅವರಿಗೆ, ಯಾರಿಗೆ ಧೈರ್ಯವಿದೆ ಅವರಿಗಲ್ಲ. ಹೇಳ್ತಾರೆ, ಧೀರಾಸ್ತು ಧೈರ್ಯೇಣ ತರಂತೆ ಮೃತ್ಯು. ಈ ಚಿಂತನ, ಮನಸ್ಸಿನಲ್ಲಿ ಆಯಾ ಕೆಟ್ಟ ವಸ್ತುಗಳ ಆಲೋಚನೆ ಹಾಗೂ ಅವುಗಳ ಬಗ್ಗೆ ಬರುವ ಕಾಮಕ್ರೋಧಗಳು, ಅವುಗಳನ್ನು, ಆ ಚಿಂತನವನ್ನು ತಡೆಗಟ್ಟುವ ಸಾಮರ್ಥ್ಯವಿರುವ ಯಾವ ಜ್ಞಾನಿಗಳೋ ಅವರು ಧೀರರು. ಕಾರಣವೇನು ಅಂದ್ರೆ ಅವರು ಭಗವಂತನ ತತ್ವದ, ಧರ್ಮ ತತ್ವದ, ಮೌಲಿಕ ತತ್ವಗಳ ಆಲೋಚನೆಯಲ್ಲಿ ಅವರು ನಿರತರು. ಹಾಗಾಗಿ ಅವರಿಗೆ ಧಿಯಾಂ ರತಾಹ ಧೀರಾಹ ಅಂತ ಕರೀತಾರೆ. ಧಿಯಾಂ ರಮಂತೆ ಇತಿ ಧೀರಾಹ. ಧೀ ಅಂದ್ರೆ ಜ್ಞಾನ. ಜ್ಞಾನದಲ್ಲಿ ಅವರಿಗೆ ಆಸಕ್ತಿ ಇದೆ. ಕೃಷ್ಣ ಹೇಳ್ತಾನೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ವ ಕಾಂಚನ. ಬಹಳ ದೊಡ್ಡದಾಗ್ತದೆ, ಇದು ವ್ಯತ್ಯಾಸ ಇದೆ. ಕೃಷ್ಣ ಹೇಳುವ ಮಾತಿನಲ್ಲಿ ಈ ಮಾತಿಗೆ ಅರ್ಥವನ್ನು ತಿಳ್ಕೋಬೇಕು. ಇದೇ ಮಾತನ್ನ ಕೃಷ್ಣ ಇನ್ನೊಂದು ಕಡೆಗೆ ಹೇಳ್ತಾನೆ, ಯನ್ಯನಂ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಆ ಧೀರ ಎಂಬ ಶಬ್ದಕ್ಕೆ ಟೀಕಾಕೃತ್ಪಾದರು ವ್ಯಾಖ್ಯಾನವನ್ನು ಮಾಡ್ತಾರೆ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಸುಖದ ಕಾರಣ, ದುಃಖದ ಕಾರಣಗಳು ಬಂದೊದಗಿದಾಗಲೂ ಕೂಡ ಸ್ತಂಭಕವಾದ ಪ್ರಯತ್ನ ಒಂದು ಮನುಷ್ಯನ ಮನಸ್ಸಿನಲ್ಲಿ ಬರುತ್ತೆ. ಸ್ತಂಭನವನ್ನು ಮಾಡ್ತಾನೆ ಮನುಷ್ಯ. ಉದಾಹರಣೆಗೆ ಸರ್ಕಸ್ಸಿನಲ್ಲಿ ನೀವು ನೋಡ್ತೀರಿ, ಅವನೊಂದು ಎದೆ ಮೇಲೆ ಮರದ ದೊಡ್ಡದಾದಂತ ಪ್ಲಾಂಕ್ ಇಟ್ಕೊಂಡು ಆನೆ ನಡೆಸ್ತಾನೆ. ಎದೆ ಮೇಲೆ ಗಟ್ಟಿಯಾಗದನ್ನು ತಡೆದುಕೊಳ್ತಾನೆ. ಇದು ಧೈರ್ಯ, ಇದು ಭೌತಿಕವಾದ ಧೈರ್ಯ, ಭೌತಿಕವಾದ ಶಕ್ತಿ. ಹಾಗೆ ಮನಸ್ಸಿಗೊಂದು ಶಕ್ತಿ ಇದೆ. ಆ ಮನಸ್ಸಿನ ಶಕ್ತಿ ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ಈ ಸುಖ ದುಃಖಗಳನ್ನು, ದುರ್ವಿಚಾರಗಳನ್ನು ಸ್ಥಗನ ಮಾಡುತ್ತೆ, ನಿಲ್ಲಿಸ್ತದೆ. ಎಬ್ರಪ್ಟಾಗಿ ನಿಲ್ಲಿಸ್ತದೆ. ನಿಲ್ಲಿಸುವ ಶಕ್ತಿ ಇದೆ ಮನಸ್ಸಿಗೆ. ಆ ಶಕ್ತಿಯನ್ನ ನಾವು ಎಂದೆಂದಿಗೂ ಚಾಲನೆಯಲ್ಲಿ ತಂದಿಲ್ಲ. ಅವರ ಕೆಲಸ ಬಂದೇ ಇಲ್ಲ. ದುರ್ವಿಚಾರಗಳನ್ನ ನಾವು ಮಾಡ್ತೇವಲ್ಲ,
ನಮ್ಮ ಮನಸ್ಸಿನಲ್ಲಿ ಬರುತ್ತಲ್ಲ, ಯಾವುದೋ ಯಾವುದೋ ಒಂದು ಅಬ್ಸರ್ಡ್ ಆದಂತಹ ವಿಷಯಗಳು ಕೆಲವೊಮ್ಮೆ ವಿಚಾರಗಳ ಮನಸ್ಸಿನಲ್ಲಿ ಬರುತ್ತದೆ, ಅಥವಾ ಕೆಟ್ಟ ವಿಷಯಗಳು ಬರ್ತದೆ, ಧರ್ಮ ವಿರುದ್ಧವಾದದ್ದು. ಅವುಗಳನ್ನ ನಿಲ್ಲಿಸುವುದಕ್ಕೆ ಮನುಷ್ಯನ ಮನಸ್ಸಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಮನುಷ್ಯ ಬಳಸಬೇಕು. ಆ ಶಕ್ತಿಯೇ, ಆ ಶಕ್ತಿಯ ಪ್ರಯತ್ನವೇ, ಅದಕ್ಕಾಗಿ ಮಾಡುವಂತಹ ಏನೊಂದು ಮಾನಸಿಕ ಒಂದು ಸರ್ಕಸ್ ಇದೆ, ಅದು ಅದಕ್ಕೆ ಕೇಳ್ತಾರೆ ಧೈರ್ಯ. ಶಾಸ್ತ್ರ ಶ್ರೀಮದಾಚಾರ್ಯ ಟೀಕಾಕೃತ್ತಾದರೂ ಉತ್ಸೇಕ ವಿಷಾದಯೋ ಸ್ತಂಭಕೇನ ಪ್ರಯತ್ನೇನ ಎಂಬುದಾಗಿ ಗಮ್ಯನ ವ್ಯಥಯಂತೇತೆ ಅಂತನ್ನುವ ಶ್ಲೋಕದ ವ್ಯಾಖ್ಯಾನದಲ್ಲಿ ಬರೀತಾರೆ. ಬಹಳ ಸುಂದರವಾದ ಮಾತು. ಹಾಗೆ ಆ ವಿಧವಾದ ಧೈರ್ಯ ಅದು ಯಾರಿಗೆ ಬರ್ತದೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಧೀರಾಸ್ತು ಧೈರ್ಯೇಣ ತರಂತಿ ಮೃತ್ಯುಂ. ಧೀರಾಸ್ತು ಧೈರ್ಯೇಣ ತರಂತಿ ಮೃತ್ಯುಂ. ಧೀರರು ಬಹಳ ಸುಂದರವಾದ ಮಾತು. ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ ಭಗವಂತ ಈ ಮಾತಿನ ಒಂದು ವಿವರವನ್ನು ಕೊಡ್ತಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಮನುಷ್ಯನಿಗೆ ಎರಡು ಜಗತ್ತಿದೆ. ಸ್ವಾಭಾವಿಕವಾಗಿ ಒಳಗೊಂದು ಜಗತ್ತಿದೆ, ಹೊರಗೊಂದು ಜಗತ್ತಿದೆ. ಒಳಗಿನ ಜಗತ್ತು ಅದು ಮುಚ್ಚಿ ಹೋದಾಗ ಹೊರಗಿನ ಜಗತ್ತು ತೆರೆದುಕೊಳ್ತದೆ. ಕಣ್ಣಿನಿಂದ ನೋಡ್ತಾನೆ, ಕಿವಿಯಿಂದ ಕೇಳ್ತಾನೆ, ಮೂಗಿನಿಂದ ಆಘ್ರಾಣನ, ಬಾಯಿಯಿಂದ ತಿನ್ನುವುದು, ಮಾತಾಡುವುದು, ಕೈಯಿಂದ ಕಾಲಿನಿಂದ ಓಡಾಡುವುದು, ಇದೆಲ್ಲ ಜಗತ್ತು ವ್ಯವಹಾರ ಹೊರಗೆಲ್ಲ ಇದೆ. ಒಳಗಿನ ಜಗತ್ತು ಯಾವಾಗ ತೆರೆಯುತ್ತೋ ಆಗ ಹೊರಗೆಲ್ಲ ಮುಚ್ಚಿ ಹೋಯಿತು. ಆಗ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ. ನಾವೆಲ್ಲ ಓಡಾಡ್ತಾ ಇರ್ತೇವೆ, ಅವನಿಗೇನು ಇಲ್ಲ, ಯಾವ ಬಣ್ಣ ಕಾಣುವುದಿಲ್ಲ, ಯಾವ ರುಚಿ ನಾಲಿಗೆಗೆ ರುಚಿ ಆಗುವುದಿಲ್ಲ, ಏನೂ ಇಲ್ಲ. ಯಾಕೆ? ದೇವರು ಮಾತ್ರ ಅವನಿಗೆ ಗೊತ್ತು. ಹೀಗೆ ಇದು ಎರಡು ಜಗತ್ತು ಇದು ತಕ್ಕಡಿ ಇದ್ದಂತೆ ಇದೆ. ಇಲ್ಲಿ ಭಾರ ಹಾಕಿದ್ರೆ ಅದು ಹೋಯ್ತು, ಅಲ್ಲಿ ಭಾರ ಹಾಕಿದ್ರೆ ಇದು ಹೋಯ್ತು. ದೇವತೆಗಳು ಮಾತ್ರ ಇವೆರಡನ್ನೂ ತಕ್ಕಡಿಯನ್ನು ತೂಗಿ ನೋಡ್ತಾರೆ. ಯೇಷಾಂ ಧ್ಯಾನಮೃತೆಯ ದೃಷ್ಟಿ ತೇಷಾಂ ಧ್ಯಾನೇಪಿ ದರ್ಶನಂ. ಅವರು ಧ್ಯಾನವಿಲ್ಲದೆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳತಕ್ಕ ಮಹಾಸಮರ್ಥರವರು, ಅವರು ಬಿಟ್ಟುಬಿಡಿ ದೇವತೆಗಳು. ಆದರೆ ನಮ್ಮ ನಿಮ್ಮ ವಿಷಯದಲ್ಲಿ ಅರ್ಥಾತ್ ಜ್ಞಾನಿಗಳ, ಮಾನವರ ಜ್ಞಾನಿಗಳಾದಾಗ ಏನಾಗತ್ತೆ ಅಂತಂದ್ರೆ ಅವನಿಗೆ ಜ್ಞಾನವಾದಾಗ ಒಳಗಿನದೆಲ್ಲ ತೆರೆದುಕೊಳ್ಳುತ್ತದೆ. ಒಳಗೆಲ್ಲ ಬೆಳಕು, ಒಳಗೆಲ್ಲ ಬೆಳಕು. ಅಂತರಂಗದ ಕದವು ತೆರೆಯಿತಿಂದು ಇಂತು ಪುಣ್ಯದ ಫಲವು ಪ್ರಾಪ್ತಿ ಲಭಿಸಿತು. ಇಂದು ಪುಣ್ಯದ ಫಲವು ಪ್ರಾಪ್ತಿ ಲಭಿಸಿತು. ಬಹಳ ವಿಚಿತ್ರ. ಹಾಗಾಗಿ ಹೀಗೆ ಒಳಗಿನ ಜ್ಞಾನ ಯಾವಾಗ ಆಗತ್ತೆ ಹೊರಗೆಲ್ಲ ಕತ್ತಲು ಬರುತ್ತೆ. ಹೊರಗೆಲ್ಲ ಜ್ಞಾನವಾದಾಗ ಒಳಗೆಲ್ಲ ಕತ್ತಲಿದೆ. ನಾವು ಎಷ್ಟೆಷ್ಟು ಹೊರಗಿನ ವಸ್ತುಗಳ ಜ್ಞಾನವನ್ನು ನಾವು ಮಾಡ್ತಾ ಹೋಗ್ತೇವೋ ಅಷ್ಟು ನಮಗೆ ಒಳಗೆ ಕತ್ತಲೆ ಬರ್ತಾ ಇದೆ. ಇದು ನಮಗೆ ತೆರೆಬೇಕು. ಅದು ಗೊತ್ತಿಲ್ಲ ನಮಗೆ, ಇರಲಿ. ಹಾಗಾಗಿ ಒಳಗಿನ ಜ್ಞಾನ ಯಾವಾಗ ಬರುತ್ತೆ ಆಗ ಹೊರಗಿನ ವಸ್ತುವಿನಿಂದ ಆಗುವ ಅನುಭವದಿಂದ ಒಂದು ತರಹದ ಸುಖವಿದೆ. ಆದರೆ ಒಳಗಿನ ವಸ್ತುವಿನ ಅನುಭವದಿಂದ ಆಗುವ ಸುಖ ಅದು ತೀರ ವಿಲಕ್ಷಣ, ಬಹಳ ವಿಲಕ್ಷಣ, ಬಹಳ ವಿಲಕ್ಷಣ. ಹೊರಗಿನ ವಸ್ತುವಿನ ಅನುಭವದಿಂದ ಬರುವ ಸುಖವೇನಿದೆ ಅದು ಅದಕ್ಕೂ ಕಂಪೇರ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ತಿಳಿದವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅವರು ಹೇಳಿದ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ಸಂವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಸ್ಥಿತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ಅನಿರ್ವಿಣ್ಣ ಚೇತನ. ಹಾಗಾಗಿ ಆ ವಿಧವಾದ ಒಳಗಿನ ವಿಶ್ವ ತೆರೆದು ಬಿಟ್ರೆ ಮುಗಿದೋಯ್ತು. ಆನಂದವೇ ಆನಂದ, ಬೆಳಕೇ ಬೆಳಕು. ನತ್ತ ಮಹರೇವ ಅಭಿನಿಷ್ಪದ್ಯತೆ. ರಾತ್ರಿಯೆಲ್ಲ ಹಗಲಾಯಿತು, ಕತ್ತಲೆಲ್ಲ ಬೆಳಕಾಯಿತು. ಹಾಗೆಯೇ ಆ ಅವಸ್ಥೆ ಇದೆ. ಇದು ಜ್ಞಾನ ಬಂತು ಅಂತಂದ್ರೆ ಆಗ ಆನಂದವಿದೆ. ಅದಕ್ಕಾಗಿ ಅವರಿಗೆ ಧೀರ. ಧೀ ಅಂದ್ರೆ ಜ್ಞಾನ, ದೇವರ ಜ್ಞಾನ, ಒಳಗಿನ ಜ್ಞಾನ, ಒಳಗಿನ ಭಗವಂತನ ಜ್ಞಾನ.
ಆ ಅಂತರಾತ್ಮನಾದ ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರವಾಯಿತೋ ಆಗ ಆಗುವ ಆನಂದ ಅದು ಮಿತಿಯಿಲ್ಲದ ಆನಂದ. ಅವನಿಗೆ ಕರೀತಾರೆ ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅವನಿಗೆ ರತಿ ಇದೆ, ತೃಪ್ತಿ ಇದೆ, ಸಂತೋಷವಿದೆ. ಹಾಗಾಗಿ ಅವನು ನೋಡುವುದು ದೇವರನ್ನ, ಅನುಭವಿಸುವುದು ದೇವರನ್ನ, ಮಾತಾಡುವುದು ದೇವರ ಜೊತೆಗೆ, ಕೂಡುವುದು ದೇವರನ್ನ, ದೇವರ ಆಲಿಂಗನ ಮಾಡುವುದು ದೇವರನ್ನ. ಹಾಗಾಗಿ ದೇವರೇ ಅವನಿಗೆ ಸಿಗುತ್ತಾನೆ. ಅದರಿಂದ ಆಗುವ ಆನಂದವೂ ವಿಲಕ್ಷಣವಾಗಿದೆ. ಆ ಆನಂದಕ್ಕೆ ಕರೀತಾರೆ, ಆನಂದಕ್ಕೆ ಹೆಸರೇನು? ನ. ಇಂಥ ಒಳಗಿನ ಆನಂದಕ್ಕೆ, ಹೊರಗಿನ ಆನಂದದಿಂದ ಅತ್ಯಂತ ವಿಲಕ್ಷಣವಾದ ಆನಂದಕ್ಕೆ ಏನಂತ ಹೆಸರು? ಹಿರುಕ್, ಬೇರೆಯಾದದ್ದು, ಆಲ್ ಟುಗೆದರ್ ಡಿಫರೆಂಟ್ ಅಂತಂತೇವಲ್ಲ, ಆಲ್ ಟುಗೆದರ್ ಡಿಫರೆಂಟ್, ಅಪೂರ್ಣ ಬೇರೆಯಾದದ್ದು, ಅಪೂರ್ಣ ಭಿನ್ನವಾದಂತಹ ಸುಖಕ್ಕೆ ಹಿರಣ್ಯ ಅಂತ ಕರೀತಾರೆ. ಇಂಥ ಹಿರಣ್ಯವೇನಿದೆ ಇದರ ಅನುಭವ ಆಗಬೇಕು. ಅದು ಹಿರಣ್ಯವರ್ಣಾಂ ಹರಿಣಿ ಸುವರ್ಣ ರಜತಸ್ಸಜ. ಅಂಥ ಸುಖ ಅದು ನಮಗೆ ಆಗಬೇಕು. ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಹೇಳ್ತಾರೆ ಐತರೇಯದಲ್ಲಿ ಆ ವಿಧವಾದದ್ದು. ಹಾಗಾಗಿ ಧೀರಾಹ, ಹೊರಗಿನ ವಸ್ತುಗಳೆಲ್ಲದರ ಭೋಗದಿಂದ ಆಗುವ ಏನು ವಸ್ತುವಿನಿಂದ ಆಗುವ ಆನಂದ, ಇದು ದೇವರ ಅನುಭವದಿಂದ ಬರುವ ಆ ಜ್ಞಾನದಿಂದ ಆಗುವ ಆನಂದ. ಎತ್ತದಗ್ರೆ ವಿಷಮಿದ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಏನ್ ಶಬ್ದ ನೋಡಿ, ಅಮೂಲ್ಯ ಶಬ್ದ. ಆತ್ಮ ಭಗವಂತ, ಅವನ ಬುದ್ಧಿ ಜ್ಞಾನ, ಅದರಿಂದ ಬಂದ ಪ್ರಸಾದ ತೃಪ್ತಿ, ಅದರಿಂದ ಬಂದಂತ ಸುಖ ಅದು. ಹಾಗಾಗಿ ಆ ಸುಖವೇನಿದೆ ಅದು ಇನ್ನೆಲ್ಲೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಪರತರ ಸತ್ವಿತವಾದ ಸುಖ. ಅದನ್ನ ಗೆಲ್ಲುವುದಕ್ಕೆ ಜ್ಞಾನದ ಸೆಳೆಬೇಕು. ಜ್ಞಾನ ನಮಗಿರಬೇಕು. ಜ್ಞಾನ ಇದ್ರೆ ಈ ವಿಧವಾದ ಆನಂದವಾಗಲಿಕ್ಕೆ ಸಾಧ್ಯ. ದೇವರು, ದೇವರ ಮಹಿಮೆ, ಅದರಲ್ಲಿ ಆನಂದವನ್ನು ಅನುಭವಿಸುವುದು. ಕೆಲವರು ಹೇಳ್ತಾರೆ ಇಂಟ್ರೆಸ್ಟ್ ಇಲ್ಲ ನಮಗೆ, ಏನ್ ಮಾಡೋದು? ಕೆಲವರು ಹೇಳ್ತಾರೆ ದೇವರಲ್ಲಿ, ಧರ್ಮದಲ್ಲಿ, ತತ್ವಜ್ಞಾನ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಅವರ ಅಣ್ಣನಿಗೆ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ನಮ್ಮ ಅಣ್ಣನಿಗಿದೆ, ನನಗಿಲ್ಲ, ನನಗೇನೋ ಇಂಟ್ರೆಸ್ಟ್ ಇಲ್ಲ. ಯಾಕಿಲ್ಲ? ಇಂಟ್ರೆಸ್ಟು ಅಂತ ಅನ್ನೋದು ಇದು ಅನುಭವಿಸಿದಂತೆ ಅದು ಬೆಳೆಯುವಂತಹ ವಸ್ತುಗಳು. ಈಗ ಜೂಜಾಟಕ್ಕೆ ಹೋಗ್ತೀರಿ, ನೀವು ಹೋಗ್ತೀವಿ ಅಂತಲ್ಲ, ಹೋಗುವವರು ಹೋಗ್ತಾರೆ. ಹೋದವರಿಗೆ ಅವರಿಗೆ ಜೂಜಾಟ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಮೊದಲು ಬರುವುದಿಲ್ಲ. ಹಾಗೆ ಯಾವ ವಸ್ತುವನ್ನಾದರೂ ಸ್ವಲ್ಪ ಅನುಭವಿಸಿ, ಸ್ವಲ್ಪ ಅದರಲ್ಲಿ ಬೆನ್ನತ್ತಿ ನೋಡಿದ ಮೇಲೆ ಅನುಭವದಿಂದ ಆನಂದವಾಗಲಿಕ್ಕೆ ಅವಕಾಶ ಇದೆ. ಅನುಭವವನ್ನೇ ಪಡೆದೇ ಇದ್ದ ವ್ಯಕ್ತಿಗೆ ಆನಂದವೇ ಆಗಲಿಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಅನುಭವಿಸಬೇಕು ಅಂತ ನಾನು ಹೇಳ್ತಿರ್ತೇನೆ. ಹಾಗೆ ಹೇಳುವ ತಾತ್ಪರ್ಯ, ಧೀರಾಸ್ತು ಧೈರ್ಯೇಣ ತರಂತಿ ಮೃತ್ಯು. ಜ್ಞಾನದಲ್ಲಿ ಆಸಕ್ತಿ, ಆನಂದ, ಸುಖವನ್ನು ಕಾಣುವ ಜನರು ಯಾರಿದ್ದಾರೋ ಅವರಿಗೆ ಧೈರ್ಯವಿದೆ. ಆ ಧೈರ್ಯವಿದ್ದವರು ಮೃತ್ಯುವನ್ನು ದಾಟ್ತಾರೆ. ಅವರಿಗೆ ಅಜ್ಞಾನ ಬರುವುದಿಲ್ಲ, ಅವರಿಗೆ ಅಜ್ಞಾನದ ಪೀಡೆಯಾಗುವುದಿಲ್ಲ. ಅವರು ಮುಕ್ತ ಆಗ್ತಾರೆ, ಸುಲಭವಾಗಿ ಮುಕ್ತರಾಗ್ತಾರೆ, ಏನು ಆಯಾಸವಿಲ್ಲ. ಸೋಭಿಧ್ಯಾಯನ್ ಉತ್ಪತಿಷ್ಣನ್ ನಿಹನ್ಯಾತ್ ಅನಾದರೇಣ ಪ್ರತಿಬುದ್ಧ್ಯಮಾನಃ ನೈನಂ ಮೃತ್ಯು ದಿವಾತ್ತಿ ಭೂತ್ವ ಏವಂ ವಿದ್ವಾನ್ ಯೋ ವಿನಿಹಂತಿ ಕಾಮ ಎಂಬುದಾಗಿ ಮಹಾಭಾರತದಲ್ಲಿ ಸನತ್ಸುಜಾತರು ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ತೆ. ನಾಹಂ